ಹೊರಗೆ ಹೋಗ್ತದೆ, ಈ ಉಸಿರು ಹೊರಗೆ ಹೋಗ್ತದೆ, ಘಟ ಬಿತ್ತದ. ಅದಕ್ಕೆ ಉಸಿರೇ ನಿಮ್ಮ ಪ್ರಾಣದ, ಉಸಿರಾಟದ ಏರಿಳಿತವೇ ನಿಮ್ಮ ಕರ್ಮಗಳಿಗೆ ಕಾರಣ ಆಗ್ತದೆ. ಉಸಿರಾಟ ಕಮ್ಮಿ ಆಯಿತು, ಬೇಗ ಸಾಯ್ತೀರಿ ನೀವು. ಆದರೆ ಯೋಗಿಕ್ ಭಾಷೆ ಒಳಗೆ ಉಸಿರಾಟ ಕಡಿಮೆ ಹಾಕೊಂಡವರು ಹೆಚ್ಚು ಕಾಲ ಬದುಕ್ತಾರೆ. ಉಸಿರಾಟ ಯಾರು ಕಡಿಮೆ ಹಾಕೊಂತಾರ ಹೆಚ್ಚು ಕಾಲ ಬದುಕ್ತಾರೆ. ಆದರೆ ನಿಮಗೆ ಯೋಗಿಗಳಿಗದು, ನೀವು ಸಂಸಾರಿಕರಿಗೆ ಉಸಿರಾಟದ ಇದು ಕಮ್ಮಿ ಆಗ್ತದೆ, ನಿಸ್ತೇಜಿತ ಬರ್ತದೆ, ಸಾವಿಗೆ ಸಮೀಪ ಹಾಕಿರಿ. ಇಂತಿಷ್ಟೇ ಫ್ರೀಕ್ವೆನ್ಸಿ ಉಸಿರಾಟ ಬರಬೇಕಂತ ಹೇಳ್ತಾರೆ. ಯಾಕಂದ್ರೆ ದೇವರು ನಿಮ್ಗೆ ಆಯುಷ್ಯ ಕೊಟ್ಟಿಲ್ಲ, 89 ವಯಸ್ಸು ಹಿಂಗೆ ಕೊಟ್ಟಿಲ್ಲ. 1,20,00,000 ಉಸಿರಾಟ ಮಾಡಿ ಬಾ ಅಂತ ಹೇಳಿ ನಾವು ಅಷ್ಟೇ. ದಿನಕ್ಕೆ 1 ಸೆಕೆಂಡ್ 1 ನಿಮಿಷಕ್ಕೆ 16 ಸಲ ಉಸಿರಾಟ ಮಾಡಿದ್ರೆ ಒಬ್ಬ ವ್ಯಕ್ತಿ. ಹಂಗೆ ಇಂಟು 60 ಮಾಡಿರಿ, ಇಂಟು 12 ಮಾಡಿರಿ, 24,000 ಉಸಿರಾಟ ಆಗುತ್ತೆ. 24,600 ಉಸಿರಾಟ ಆಗುತ್ತೆ. ದಿವಸ ಒಂದು ದಿವಸಕ್ಕೆ 25,000. ಅದನ್ನು 365 ದಿವಸ ಮಾಡಿರಿ. ಹಂಗೆ ಮಾಡಿರಿ. ಉಸಿರು ಮ್ಯಾಗ ವಯಸ್ಸಿನ ಮೇಲೆ ಅದಕ್ಕೆ ಆಗ ಹೇಳಿದೆ 5,000 ವರ್ಷ ಬದುಕ್ಯಾರ, ಅದೇ ಹಂಗ್ರಿ ಅಂತೀರಿ. ಹಂಗಲ್ಲ. ನೀವು ದಿನಕ್ಕೆ 16,000 1 ನಿಮಿಷಕ್ಕೆ ಮಾಡಿದ್ರಿ. ಆದರೆ ದಿನಕ್ಕೆ 4 ಸಲ ಮಾಡಿದ್ರೆ, 1 ನಿಮಿಷಕ್ಕೆ 4 ಸಲ ಮಾಡಿದ್ರೆ ಉಳಿತಾವಿಲ್ಲ. ಹಂಗೆ ನಿಮ್ಮ ಅಪ್ಪ ಸಾಯಿ ಮುಂದೆ 2 ಕೋಟಿ ರೂಪಾಯಿ ಕೊಟ್ಟು ಸತ್ತಾನ, ಹೌದಾ? ಚಂದಾಗ ಅಲ್ಲಿ ಒಂದಿಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು, ಹಿಂಗಲ್ಲೊಂದು ಡಿಪಾಸಿಟ್ ಇಟ್ಕೊಂಡು ಚಂದಾಗ ಬಾಳೆ ಮಾಡಿದ್ರೆ ಸಾಯಿ ಮಠ ತಿಂತೀರಪ್ಪ. ಅದನ್ನ ಅವ ರಿಷಬ್ ಶೆಟ್ಟಿ ಒಂದು ಫಿಲ್ಮ್ ತೆಗೆದು ಕಾಂತಾರ 2 ಕೋಟಿ ಒಳಗೆ ನಾನು ತೆಗಿತೀನಿ ಅಂತ ಹೊಕ್ಕಿರಿ, ಪಾಪ ಅದು ತಗೋತೀರಿ ನೀವು, ಹಾಳತ್ತಪ್ಪ. ಹಂಗೆ ಬೇಗ ಉಸಿರಾಟ ಮಾಡ್ತೀರಿ, ಬೇಗ ಸಾಯ್ತೀರಿ. ಬೇಗ ಉಸಿರಾಟ, ಬೇಗ ಸಾವು. ಅದಕ್ಕೆ ಅಥ್ಲೆಟ್ಸ್ ಬೇಗ ಸಾಯ್ತಾರೆ, ಜಿಮ್ ಮಾಡೋರು ಬೇಗ ಸಾಯ್ತಾರೆ, ಕುಸ್ತಿಪಟುಗಳು ಬೇಗ ಸಾಯ್ತಾರೆ, ಹೌದಾ? ವರ್ಕೌಟ್ ಮಾಡೋರು ಬೇಗ ಸಾಯ್ತಾರೆ. ಯೋಗಿಗಳು ಭಾಳ ಹೆಚ್ಚು ಕಾಲ ಬದುಕ್ತಾರೆ. ಯಾಕಂದ್ರೆ ಕಡಿಮೆ ಉಸಿರಾಟ, ಅವ್ರಿಗೆ ಹೆಚ್ಚು ಉಸಿರಾಟ. ಹೆಂಗಪ್ಪ ಅಂತಂದ್ರೆ ಅಲ್ಲಿ ಲಘು ಅಲ್ಲಪ್ಪ. ಈಗ ಒಂದು ನಿಮ್ಗೆ ದೇವ್ರು 80 ವರ್ಷ ಆಯಿಸ್ಕೊಟ್ಟಾಗ ಅದು 80 ಕಿಲೋಮೀಟರ್ ತಿಳ್ಕೊರಿ. ಎಲ್ಲಿಂದ? ಹುಟ್ಟಿನಿಂದ ಸಾವಿನ ಮನೆ. ನಿಮ್ಮ ಮನೆ ಸ್ಮಶಾನ, ನಿಮ್ಮ ಮನೆಯಿಂದ ಸ್ಮಶಾನಕ್ಕೆ ಇದು ಲೈಫ್ ಇಸ್ ಜರ್ನಿ ಅಂತಾರೆ. ಸ್ಟಾರ್ಟ್ ಆತಪ್ಪ ಜರ್ನಿ, ಹೌದಾ? ಹಿಂಗೆ ಆರಾಮ್ ನಡ್ಕೊಂತ ಹೋದ್ರಪ್ಪ ಅಂದ್ರೆ 80 ಕಿಲೋಮೀಟರ್ ಯಾವ ನಡೀತೀರಿ. ಓಡ್ಕೊಂತ ಹೋದ್ರೆ ಸ್ಮಶಾನ ಹೋಗಿ ಮುಡ್ತೀರಿ. ಬೇಗ ಉಸಿರಾಟ, ಬೇಗ ಸಾವು. ಇಷ್ಟೇ ಅದು. ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಫ್ರೀಕ್ವೆನ್ಸಿ. ಲೈಫ್ ಫ್ರೀಕ್ವೆನ್ಸಿ ಅಂತ ನಾವು ಶ್ವಾಸದ ಫ್ರೀಕ್ವೆನ್ಸಿ ಅಂತೀವಿ, ನೀರಿನ ಫ್ರೀಕ್ವೆನ್ಸಿ ಅಂತೀವಿ. ನೀರಿಗೊಂದು ಫ್ರೀಕ್ವೆನ್ಸಿ ಅದ, ಅರಸನಕ್ಕೊಂದು ಫ್ರೀಕ್ವೆನ್ಸಿ ಅದ, ಉಪ್ಪಿಗೊಂದು ಫ್ರೀಕ್ವೆನ್ಸಿ ಅದ, ಲವಂಗಕ್ಕೊಂದು ಫ್ರೀಕ್ವೆನ್ಸಿ ಅದ, ದಾಲ್ಚಿನ್ನಿಗೊಂದು ಹೆಚ್ಚು ಫ್ರೀಕ್ವೆನ್ಸಿ ಅದ. ಈಗ ಹೆಂಗ ಒಂದು ಚಪಾತಿ ತಿಂದ್ರೆ 20 ಕ್ಯಾಲರಿ, 75 ಕ್ಯಾಲರಿ. ಒಂದು ಹೋಳಿಗೆ ತಿಂದ್ರೆ 125 ಕ್ಯಾಲರಿ, ಹೌದಾ? ಒಂದು ಸೇಬು ಹಣ್ಣು ತಿಂದ್ರಪ್ಪ ಅಂತಂದ್ರೆ 200 ಕ್ಯಾಲರಿ. ಹಿಂಗೆಲ್ಲ ಕ್ಯಾಲರಿ ಮೇಲೆ ಲೆಕ್ಕ ಆಗ್ತಾರಲ್ಲ. ಹಾಗೆ ನಿಮ್ಗೆ ಶೀಟ್ ಬಂತು, ನಿಮ್ದು 125 ಫ್ರೀಕ್ವೆನ್ಸಿಗಳಿವೆ. ಪ್ರೀತಿ ಹೆಚ್ಚಾಯ್ತು, 13 ಫ್ರೀಕ್ವೆನ್ಸಿ ಬಂದ್ರಿ ನೀವು. ಫ್ರೀಕ್ವೆನ್ಸಿ ಕಮ್ಮಿ ಆದಷ್ಟು ಹೆಲ್ದಿನೆಸ್ ಇರ್ತದೆ, ಫ್ರೀಕ್ವೆನ್ಸಿ ಜಾಸ್ತಿ ಆದಷ್ಟು ಅರ್ಧೋರು ಕರ್ನೂರು ಆಗ್ತದೆ. ಇದು ಹೆಂಗಪ್ಪ ಅಂದ್ರೆ ನಿಮ್ಮನ್ನು ಡೆತ್ ಬೆಡ್ನ ಹಾಕಿರ್ತಾರ, 20 ಗ್ರಾಮು 5 ಗ್ರಾಮು ಎಲ್ಲ ಹಾಕಿರ್ತಾರಲ್ಲ. ಉಚ್ಚಿ ಒಯ್ಯಕ್ಕೆ ಒಂದು, ಸಂಡಾಸ ಹೋಗಕ್ಕೆ ಒಂದು, ನಮ್ಮ ಒಳಗೆ ನಳ್ಗಿ ಹಾಕಿರ್ತಾರ. ಅದು ಯಾರು ಬಂದ್ರೆ ಹೋಗಿರ್ತಪ್ಪ. ಈ ಸ್ಥಿತಿಯೊಳಗೆ ಏನು ಮಾಡೋದಿಲ್ಲ ರೀ. 70 ವಯಸ್ಸು ಆಗಿರ್ತದೆ, ನಿಮ್ಮ ಬದುಕು ಗೊತ್ತಾಗಬೇಕಾದ್ರೆ ಡೆತ್ ಬೆಡ್ನ್ಯಾಗ ಗೊತ್ತಾಗತ್ತೆ ಮನೆ ಬರ. ಇದನ್ನ ಶರಣರು ಸಾವು ಮರಣದಲ್ಲಿ ನೋಡಲ್ರು. ನೀವೇನೇನು ಕರ್ಮ ಮಾಡಿರಿ ಅದೆಲ್ಲೋ ಅವಾಗ ಗೊತ್ತಾಗುತ್ತೆ. ಡೆತ್ ಬಿಟ್ಟು ಅಳಬೇಡ, ನಾ ಮಾಡಿದ ಕರ್ಮ ಅಂದ್ಕೊಂಡು ಖುಷಿ. ಯಾರಿಗೋ ರೊಕ್ಕ ಎತ್ತಿದ್ರಿ, ಯಾರಿಗೋ ಮೋಸ ಮಾಡಿದ್ರಿ, ಯಾರೋ ಕರ್ನಾಟಕ ತರಿಸಿದ್ರಿ, ಹೌದಾ?
ಏನೋ ಆಯ್ತು, ದೇವ್ರು ಬರೋಬ್ಬರಿ ಇಟ್ಟಿರ್ತಾನ. ನಿಮ್ಮ ಮಕ್ಕಳನ್ನ ಸಾಯ್ಬಿಡ್ತಾನ ಆಕ್ಸಿಡೆಂಟ್ನಾಗ, ನೀವು ಬಿಸ್ನೆಸ್ ಲಾಸ್ ಮಾಡ್ತಾನ. ಹಿಂಗೆ ಯಾಕೆ ಮಾಡಿದೆ? ಸುಮ್ಕೊಂಡು ಅಂತ ದೇವರ ಬಳಿ ಉತ್ತರ ಇಲ್ಲ ನಮ್ಮದು. ಹೌದಾ? ಮಾಡಿದ್ದು ಮಾರಾಯ ಅಂತ ಆಲ್ ಸ್ಪೀಕ್. ನೀ ಮತ್ತೆ ಅವನೇ ಮಾಡಿಸಿದ್ದು, ಬಟ್ ನೀವು ಒಪ್ಪೋದಿಲ್ಲ. ನೀವು ಸೊಕ್ಕದ ನಿಮಗೆ ಇವತ್ತು ಕೆಟ್ಟ ಮಾಡಿದ್ರ ದೇವ್ರ ಆಯ್ತಪ್ಪ ನಿನ್ನ ಇಚ್ಛಾ ಅನ್ರಿ. ದೇವ್ರ ನಿನ್ನ ಇಚ್ಛೆ ಹೆಂಗಿತ್ತಪ್ಪ ಆಯ್ತಲ್ರಿ. ಒಳ್ಳೇದು ಮಾಡಿದ್ರೆ ದೇವ್ರ ನಿನ್ನ ಅನುಗ್ರಹ ಆಶೀರ್ವಾದಪ್ಪ ಅನ್ರಿ. ಎರಡಕ್ಕೂ ತಯಾರಿರ್ಬೇಕು. ಕೆಟ್ಟ ಆದರೂ ದೇವರ ನಿನ್ನ ಅನುಗ್ರಹ ಅನ್ರಿ, ಅದು ಸಮನಾಗಿ ಸ್ವೀಕಾರ ಮಾಡೋದು. ಇದನ್ನೇ ಭಗವದ್ಗೀತೆ ಹೇಳೋದು. ಕುಂತಿಗೆ ಎಲ್ಲರೂ ಕೇಳ್ತಾನೆ, ನಿನಗೇನು ಬೇಕು ನಿನಗೇನು ಬೇಕು ನಿನಗೇನು ಬೇಕು ಅಂತೇಳಿ. ಎಲ್ಲರೂ ಸಿರಿ ಸಂಪತ್ತು ಎಲ್ಲ ಕೇಳ್ತಾರೆ. ಕುಂತಿ ಏನು ಬೇಕಾಗಿಲ್ಲಪ್ಪ ಅಂತ, ನಿನ್ನ ಅನುಗ್ರಹ ಹೊಂದಿದ್ರೆ ಸಾಕು. ಸಿರಿ ಸಂಪತ್ತು ಬೇಡ ಬೇಡ ಮರಾಯ. ಸಿರಿ ಸಂಪತ್ತು ಬಂದ್ರಪ್ಪ ನಿನ್ನ ನಾನು ಮರೆತು ಬಿಡ್ತೀನಿ. ನಿನ್ನ ಮರೆತು ನನಗೇನದು ಜೀವನ. ಅದಕ್ಕೆ ಬಡತನ ಕೊಟ್ಟರು ದೇವರ. ಯಾಕಪ್ಪ ಹಿಂಗ್ಯಾಕೆ ಮಾಡಿದ್ವಿ? ನಿಂತು ಬರ್ತಾಯಿದ್ದೆ, ನಿಂತು ಬರ್ತಾಯಿದ್ದೆ, ಚಲೋ ಮಾಡಿದ್ವಿ. ಈಗಂತೂ ಭಾಳ ಕೆಟ್ಟದ ರೀ, ಭಾಳ ಕೆಟ್ಟದ. ಎಲ್ಲರೂ ರೊಕ್ಕದಿಂದ ಬೆನ್ನತ್ತಿರ, ರೊಕ್ಕದಿಂದ ಬೆನ್ನತ್ತಿರ. ಲಗುನ ಶ್ರೀಮಂತರಾಗಬೇಕಂತ ಎಲ್ಲರೂ, ಬೇಗ ಶ್ರೀಮಂತರಾಗಬೇಕಂತಾರ್ರಿ. ಎಲ್ಲರೂ ದುಡಿಯೋದು ತಿನ್ನೋದು ಚಟನ ಹೋಗ್ಬಿಟ್ಟದೆ ಎಲ್ಲರದು. ಏನು ನೋಡು ದುಡ್ಡು ತಿಂದು ಏನು ಬಂತು ನಿನಗೆ? 1 ಲಕ್ಷ ಹುಟ್ಟಿಸ್ಲಿಲ್ಲ ನೋಡು, ನನಗೆ 6 ಕೋಟಿ ಬಂದದ್ದು, 6 ಕೋಟಿ ದುಡ್ಡು ಅಂತಾರೆ. ಏನು ಮಾಡೋದು? ಎಲ್ಲವೂ ದೈವ ನಿಮಿತ್ತವಾಗಿರ್ತದೆ. ಸೊ ಈ ಫ್ರೀಕ್ವೆನ್ಸಿಯನ್ನು ಹೆಂಗೆ ಡೆವಲಪ್ ಮಾಡಬೇಕು, ಈ ಫ್ರೀಕ್ವೆನ್ಸಿಯನ್ನು ಹೆಂಗೆ ಕ್ಯಾಲರಿ ಅಂತ ಇರ್ತದೆ, ಆ ಫ್ರೀಕ್ವೆನ್ಸಿ ನಿಮ್ಮ ಬದುಕಿಗೆ ಹೆಂಗೆ ಹೆಲ್ಪ್ ಮಾಡ್ತದೆ ಅನ್ನೋದಕ್ಕೆ ಕೊನೆಯ ಹಂತದೊಳಗೆ ಎಲ್ಲವನ್ನು ವಿಶೇಷವಾಗಿ ಹೇಳ್ತಾ ಹೋಗ್ತೀನಿ. ಬಹುಶಃ ಎಲ್ಲ ಸಾಮಾನು ತಂದಿ ನಾನು. ಯಂತ್ರ ತಂತ್ರ ಮಂತ್ರದೊಳಗೆ ಎಲ್ಲ ಯೂಟ್ಯೂಬರ್ಸ್ ಏನು ಹೇಳ್ತಾರೆ ಎಲ್ಲ ಸಾವಳಿ ಇಲ್ಲದಾವ. ಹೌದಾ? ಅದನ್ನ ಯಾಕೆ ಬಳಸ್ತಾರೆ, ಯಾವ್ಯಾವ ಸಂದರ್ಭ ಏನು ಬಳಸ್ಬೇಕು, ಅದನ್ನು ಸಾಧಿಸಿದ್ರೆ ಏನು ಫ್ರೀಕ್ವೆನ್ಸಿ ಅದು. ಹೌದಾ? ಎಲ್ಲವನ್ನೂ ನಿಮಗೆ ವಿಶ್ವಾಸ ಹೇಳ್ತೀನಿ. ಅವ್ನಿಗೆ ಯಾಕೆ ತಂದೇನಪ್ಪ ಅಂತಂದ್ರೆ, ನನಗೆ ಲವಂಗ ಕೊಡೋದ್ರೆ ಯಾವುದೋ ಪುಚ್ಚು ಥರದ ಲವಂಗ ಕೊಡ್ತಾರೆ. ಇಳುವರಿ ಬೇರೆ ಕೊಡೋದ್ರೆ ಎಂಥದ್ದು ಬೇರೆ ಕೊಟ್ಟು ಇಳುವರಿ ಬೇರೆ ಅಂತಾರೆ. ಇನ್ನೊಂದು ಎಲ್ಲ ಬೇರೆ ಕೇಳ್ತೀರಿ ಅದ ಬೇರೆ ಅಂತ ಕೊಡ್ತಾರೆ. ಅವು ಇರುವುದಿಲ್ಲ, ಅವು ರಿಸಲ್ಟ ಬರುವುದಿಲ್ಲ. ಮತ್ತು ಅವು ನೀವು ಯಾರು ಹೇಳ್ತಾರೋ ಅವ್ರಿಗೆ ಗೊತ್ತಿರುತ್ತಿಲ್ಲ. ಪ್ರಾಮಾಣಿಕ ಹೇಳ್ಬೇಕಂತ ನಿಮಗೆ ಇವ ಹಾತ್ ಜೋಡಿ ತೊಂಬ ಅಂತ ಹೇಳ್ತಾರೆ. ಅವ್ರು ಯಾರೋ ಹಾತ್ ಜೋಡಿ ತೊಂಬ ಅಂತ ಹೇಳ್ತಾರೆ. ಹಾತ್ ಜೋಡಿ ಅವ್ರು ನೋಡಿರೋದಿಲ್ಲ. ಮತ್ತು ಅಂಗಡಿಯವರು ಎಂಥದ್ದು ಕೃತ್ರಿಮ, ಎಲ್ಲ ಕೃತ್ರಿಮ. ಈಗ ಬಜಾರ್ದಾಗ ಬಂದು ಮೆಕ್ಯಾನಿಸಮ್ ಏನಪ್ಪ ಅಂದ್ರೆ, ಯಾವುದು ಲಗುನ ಸಿಗುವುದಿಲ್ಲ, ಅವು ಬೇಗ ಆರ್ಟಿಫಿಷಿಯಲ್ ಬಂದ್ಬಿಡ್ತಾವೆ. ಆರ್ಟಿಫಿಷಿಯಲ್ ಬಂದ್ಬಿಡ್ತಾವೆ. ಉದಾಹರಣೆಗೆ 1 ಮುಖದ ರುದ್ರಾಕ್ಷಿ ಸಿಗುದೇ ಇಲ್ಲಲ್ಲ, 4 ಲಕ್ಷ 5 ಲಕ್ಷ ಹೇಳ್ತಾರಲ್ಲ, ಆರ್ಟಿಫಿಷಿಯಲ್ ರುದ್ರಾಕ್ಷಿ ಬಜಾರ್ ತುಂಬ. ಪ್ಲಾಸ್ಟಿಕ್ ಹಾತ್ ಜೋಡಿ ಆರ್ಟಿಫಿಷಿಯಲ್, ದಕ್ಷಿಣಾವರ್ತಿ ಶಂಕ ಆರ್ಟಿಫಿಷಿಯಲ್, ಎಲ್ಲ ಆರ್ಟಿಫಿಷಿಯಲ್ ರೀ. ನಮ್ಮ ಭಾರತದೊಳಗಂತೂ ಆರ್ಟಿಫಿಷಿಯಲ್ ದೊಡ್ಡ ಮಾರ್ಕೆಟ್ ಅದು. ಕಲ್ಕತ್ತಾ, ಬಾಂಬೆ ಬಜಾರ, ಸಟ್ಟಾ ಬಜಾರ ಮತ್ತು ಚೋರ್ ಬಜಾರ್ ಅಂತದವು. ಇವತ್ತು ಹೋಗಿ ಒಂದು ಕೊಡ್ರಿ ಇದ್ರಂಗೆ ಆಗ್ಬೇಕಂತ ಬಡಿಸಿ ಕೊಟ್ಟಿರ್ತಾರೆ. ಅವ್ರು ಮುಗಿತಾರಪ್ಪ, ಅವ್ನು ಕೊಟ್ಟು ಬಜಾರ್ದಾಗ ಹಾಕಿರ್ತಾರೆ. ಓಕೆ. ಈಗ